ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾವು ಪ್ರಧಾನವಾಗಿ ಅದ್ಭುತವಾಗಿರುವಂತಹ ಗ್ರಹಗಳು ಅಂದರೆ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ, ಕುಜ ಈ ಎರಡೂ ಗ್ರಹಗಳು ಕೂಡ ಶನಿಯ ಜೊತೆ ಇರುವುದರಿಂದ ಈ ಮೂರು ಗ್ರಹಗಳ ಯುತಿ ಒಂದೇ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳನ್ನು ನೀಡುತ್ತೆ. ಮುಖ್ಯವಾಗಿ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹ ಒಂದು ಸ್ಥಾನದಲ್ಲಿದ್ದರೆ ಅದಕ್ಕೆ ಅನುಕೂಲವಾಗಿರುವಂತಹ ಪ್ರತಿಕೂಲ ಅನುಕೂಲ ಫಲಗಳು ನೀಡ್ತಾ ಇರುತ್ತೆ. ಬಟ್ ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳು ಬಂದಾಗ ಮತ್ತು ಜಾತಕನ ಮೇಲೆ ಯಾವ ರೀತಿ ಅನುಭವಗಳನ್ನು ಮತ್ತು ಫಲಗಳನ್ನು ನೀಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಮುಖ್ಯವಾಗಿ ರವಿ, ಕುಜ, ಶನಿ ಈ ಮೂರು ಗ್ರಹಗಳು ಅಗ್ನಿತತ್ವ ಗ್ರಹಗಳಾಗಿರೋದ್ರಿಂದ ವಾತಾವರಣದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು. ಗರಿಷ್ಠ ಮಟ್ಟಕ್ಕೆ ನಾವು ಉಷ್ಣೋಗ್ರತೆ ಬೆಳೆಯೋದಾಗಿರ್ಬೋದು, ವಿಪರೀತವಾಗಿರುವಂತಹ ಬಿಸಿಲು, ವಿಪರೀತವಾಗಿರುವಂತಹ ಸೂರ್ಯನ ತಾಪ, ವಿಪರೀತವಾಗಿರುವಂತಹ ಈ ಉಷ್ಣ ಅಂಶ ಅನ್ನೋದು ಜಾಸ್ತಿಯಾಗುವುದಕ್ಕೆ, ಈ ವಿಪರೀತವಾಗಿರುವಂತಹ ಸೂರ್ಯನ ತಾಪಕ್ಕೆ ವಿವಿಧ ಕಡೆಗಳಲ್ಲಿ ಅಗ್ನಿ ಅವಘಡಗಳಾಗಿರ್ಬೋದು, ವಿದ್ಯುತ್ ಅವಘಡಗಳಾಗಿರ್ಬೋದು ಆಗುವುದಕ್ಕೆ ಚಾನ್ಸಸ್ ಇರೋದರಿಂದ ಮುಖ್ಯವಾಗಿ ಏಪ್ರಿಲ್ ಮಾಸದಲ್ಲಿ ನೀವು ಗೃಹಿಣಿಯರು ಮುಖ್ಯವಾಗಿ ಅಡುಗೆ ಮಾಡುವಂತಹ ಸಂದರ್ಭಗಳಲ್ಲಿ ಅಥವಾ ಹೋಟೆಲ್ಸಲ್ಲಿ ಅಡುಗೆ ಮಾಡುವಂತಹ ಸಂದರ್ಭಗಳಲ್ಲಿ, ಬೆಂಕಿಯಿಂದ ವರ್ಕ್ ಮಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು, ವಿದ್ಯುತ್ ಉಪಕರಣಗಳಿಂದ ನಿಮ್ಮ ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲೂ ಸಾಕಷ್ಟು ಈ ಭದ್ರತಾ ಪ್ರಮಾಣಗಳನ್ನು ನೀವು ಮುಂದಿಟ್ಕೊಂಡು ಮಾಡೋದು, ಮುಂಜಾಗ್ರತೆಯಿಂದ ಮಾಡೋದು ಉತ್ತಮವಾಗಿರುತ್ತೆ. ಈಗ ಈ ಮೂರು ಗ್ರಹಗಳ ಪ್ರಭಾವ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಅನುಕೂಲ ಅಂತ ನೋಡುವುದಾದರೆ, ಮುಖ್ಯವಾಗಿ ಕುಜ, ಶನಿ ಪರಮಾತ್ಮರು ಇವರಿಬ್ಬರು ಕೂಡ ವ್ಯಯಸ್ಥಾನದಲ್ಲಿ ಇರ್ತಾರೆ. ಇನ್ನು ರವಿಯು ಅಲ್ಲಿಯೇ 14ನೇ ತಾರೀಕುವರೆಗೂ ಕೂಡ ಅಂದರೆ ಪ್ರಥಮಾರ್ಥ, ಈ ಮಾಸದ ಪ್ರಥಮಾರ್ಥದಲ್ಲಿ ಮೂರು ಗ್ರಹಗಳು 14ನೇ ತಾರೀಕುವರೆಗೂ ಮೇಷರಾಶಿ ಈ ಪ್ರಮುಖವಾಗಿ ಇರುವುದರಿಂದ ವ್ಯಯಸ್ಥಾನ ಅಂತ ಮುಖ್ಯವಾಗಿ ನಾವು ಮಾಡುವಂತಹ ಹೂಡಿಕೆಗಳಾಗಿರಬಹುದು, ಖರ್ಚು ವೆಚ್ಚಗಳಾಗಿರಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಆಗಿರಬಹುದು, ಈ ಪಿತ್ರಾರ್ಜಿತ ಆಸ್ತಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಾಗಿರಬಹುದು, ವಿದೇಶಿ ಪ್ರಯಾಣಗಳಿಗೆ ಮಾಡಬೇಕಾಗಿರುವಂತಹ ಅವಕಾಶಗಳಾಗಿರಬಹುದು, ಈ ವಿಷಯಗಳನ್ನೆಲ್ಲವೂ ಕೂಡ ನಮಗೆ ಈ ವ್ಯಯಸ್ಥಾನ 12ನೇ ಭಾವ ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ನಮಗೆ ಇರುತ್ತೆ. ಅಂದರೆ ಈ 12th ಹೌಸಲ್ಲಿ ಮೂರು ಗ್ರಹಗಳು ಅಂದರೆ ರವಿ 14ನೇ ತಾರೀಕುವರೆಗೂ ಇರೋದರಿಂದ ನೀವು ಮಾಡುವಂತಹ ಉಳಿತಾಯಗಳಾಗಿರಬಹುದು, ಖರ್ಚು ವೆಚ್ಚಗಳಾಗಿರಬಹುದು, ಹೂಡಿಕೆಗಳಾಗಿರಬಹುದು, ಈ ಸಂದರ್ಭದಲ್ಲಿ ಈ ವಿಷಯಗಳ ಬಗ್ಗೆ ಈ ಕುಜ ಮತ್ತು ಶನಿ ಎರಡೂ ಗ್ರಹಗಳು ವ್ಯಯಸ್ಥಾನದಲ್ಲಿ ಇರುವುದರಿಂದ ಈ ಪ್ರಭಾವ ಈ ಜಾತಕನ ಮೇಲೆ ಅಧಿಕವಾಗಿರುತ್ತೆ. ಅಂದರೆ ನೀವು ಯಾವುದಾದರೂ ವಿಷಯದ ಮೇಲೆ ಹೂಡಿಕೆ ಮಾಡುವಂತಹ ಸಂದರ್ಭಗಳಲ್ಲಿ, ಇನ್ವೆಸ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ಭವಿಷ್ಯದಲ್ಲಿ ಲಾಭಗಳನ್ನು ಕೊಡಬೇಕು ಅನ್ನುವಂತಹ ಕೆಲವೊಂದು ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹ ಸಂದರ್ಭಗಳಲ್ಲಿ ಏನಾದರೂ ರಿಸ್ಕ್ ಇದೆಯಾ, ಅಥವಾ ಈ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಟ್ರಸ್ಟ್ ವರ್ತಿ ಇದೆಯಾ. ಈಗ ಬಹಳಷ್ಟು ಜನ ನ್ಯೂಸಲ್ಲಿ ನೋಡ್ತಾ ಇರ್ತೇವೆ, ಸಾಕಷ್ಟು ಜನರಿಂದ ಹಣ ಸಂಗ್ರಹಣೆ ಮಾಡಿ ಕೆಲವು ದಿನಗಳ ನಂತರ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದ್ದಕ್ಕಿದ್ದಂಗೆ ಎಲ್ಲ ಈ ಬೋರ್ಡನ್ನು ತಿರುವಾಗ್ತಾ ಇದ್ದಾರೆ, ಅಂದರೆ ಕಂಪ್ಲೀಟ್ ಕ್ಲೋಸ್ ಮಾಡಿಕೊಂಡು ಪರಾರಿ ಆಗ್ತಾ ಇದ್ದಾರೆ. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಮೇಷರಾಶಿಯವರು ಹೂಡಿಕೆಗಳ ವಿಷಯದಲ್ಲಿ ಮುಖ್ಯವಾಗಿ ಈ ಕುಜ ಅಂದರೆ 40 ದಿನಗಳ ಕಾಲ ಈ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಖರ್ಚುಗಳು ಮಾಡುವಂತಹ ಸಂದರ್ಭಗಳಲ್ಲಿ ಮಾಡುವಂತಹ ಖರ್ಚು ಅವಶ್ಯಕತೆಯ ಯೋಗ್ಯವಾಗಿರುವಂತಹ ಖರ್ಚಾ, ಇದರಿಂದ ನಮಗೇನಾದರೂ ಪ್ರತಿಫಲ ಸಿಗುತ್ತಾ, ಅನಾವಶ್ಯಕತೆಗೆ ಆಡಂಬರಗಳಿಗೆ ಹೋಗ್ಬಿಟ್ಟು ಅಧಿಕ ಮೊತ್ತದಲ್ಲಿ ಖರ್ಚುಗಳು ಮಾಡೋದನ್ನು ಕೂಡ ನೀವು ನಿಯಂತ್ರಿಸಬೇಕಾಗಿರುತ್ತೆ. ಅದರ ಜೊತೆಗೆ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಪ್ಲ್ಯಾನಿಂಗ್ಸ್ ಏನಾದರೂ ಮಾಡ್ತಾಯಿದ್ರೆ ವೀಸಾ ಆಗಿರಬಹುದು, ಅಥವಾ ಯಾರಾದರೂ ಮಧ್ಯವರ್ತಿಗೆ ಬ್ರೋಕರ್ಸ್ ಮುಖಾಂತರ ಹೋಗಬೇಕು ಅನ್ನೋದು,
ಈ ಕೆಲವೊಂದು ವಿಷಯಗಳಲ್ಲಿ ಎಲ್ಲ ರೀತಿಯಲ್ಲಿ ಸ್ವೀಟ್ ಕೋಟೆಡ್ ವರ್ಡ್ಸ್, ಶುಗರ್ ಕೋಟೆಡ್ ವರ್ಡ್ಸಲ್ಲಿ ಆಗಿಬಿಡುತ್ತೆ. ವೀಕಲ್ಲಿ ನಿಮ್ಗೆ ಆಗಿಬಿಡುತ್ತೆ, ವೀಸಾ ಮಾಡಿಕೊಟ್ಬಿಡ್ತೀವಿ, ಏನೂ ತೊಂದರೆ ಇರಲ್ಲ. ಈ ರೀತಿ ಕೆಲವೊಂದು ವಿಷಯಗಳ ಮುಖಾಂತರ ನೀವು ಹಣ ಪಾವತಿ ಮಾಡಿದ ಮೇಲೆ ಈ ವ್ಯಕ್ತಿಗಳು ಸ್ವಲ್ಪ ಮೋಸ ಹೋಗಲಿಕ್ಕೆ ಚಾನ್ಸಸ್ ಇರುತ್ತೆ, ಮೋಸ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನಗಳಾಗಿರಬಹುದು, ಹಣ ನಷ್ಟ, ಖರ್ಚುಗಳನ್ನು ಸೂಚನೆ ಮಾಡ್ತಾ ಇರುತ್ತೆ. ಸೊ ಆದ್ದರಿಂದ ಈ ವಿಷಯಗಳಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಈ ಅವಧಿಯಲ್ಲಿ ನೋಡಿ, ಈ ಮೇಷರಾಶಿಯವರಿಗೆ ಎಷ್ಟು ಖರ್ಚುಗಳನ್ನು ನಿಯಂತ್ರಣ ಮಾಡಬೇಕು, ಅಂದರೆ ಎಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಎಷ್ಟು ಹದ್ಬಸ್ತಲ್ಲಿ ಇಟ್ಕೋಬೇಕು, ಉಳಿತಾಯ ಮಾಡ್ಕೋಬೇಕಂದ್ರೂ ಕೂಡ ಖರ್ಚುಗಳು ವಿಪರೀತವಾಗಿ ಬರುವುದರಿಂದ ನೀರಿನ ಥರ ಖರ್ಚಾಗುವಂಥದ್ದು ಸಂದರ್ಭಗಳು ಬರುತ್ತೆ. ಮುಖ್ಯವಾಗಿ ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗ ವ್ಯಯಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಅಂದರೆ ಹಿಂದಿನ ವರ್ಷದಿಂದ ಮೇಷರಾಶಿಯವರಿಗೆ 7.5 ಒಂದು ದೋಷ ಅನ್ನೋದು, ಅಂದರೆ ವ್ಯಯ ಭಾವದಲ್ಲಿ ಶನಿ ಇರೋದು ಸ್ವಲ್ಪ 7.5 ಅನುಭವ ಅನ್ನೋದಿರುತ್ತೆ. ಇಲ್ಲಿರೋದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ ಶನಿಯ ಜೊತೆಗೆ ಕುಜ ಬಂದಿರೋದ್ರಿಂದ ಆ ಶನಿ ಕೊಡುವಂತಹ ದುಷ್ಫಲಗಳು ಪ್ರತಿಕೂಲ ಫಲಗಳಾಗಿರ್ಬೋದು, ದುಷ್ಪರಿಣಾಮಗಳ ಪರಿಮಾಣವನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಕುಜನ ಪ್ರಭಾವ ಅಧಿಕವಾಗಿರುತ್ತೆ. ಸೊ ಆಗಿರಿಂದ ಕುಜ ಅಂದ್ರೇ ಇಲ್ಲಿ ಘರ್ಷಣೆಗೆ ಕಾರಕ, ವಾಗ್ವಿವಾದಗಳಿಗೆ ಕಾರಕ, ಒಂದು ರೆಬಲ್ಸ್ ಆಗುವುದಕ್ಕೆ, ಅಗ್ರೆಸಿವ್ನೆಸ್ಗೆ ಕಾರಕ ಆಗಿರೋದ್ರಿಂದ ಇವರ ಪ್ರಭಾವ ಜಾಸ್ತಿ ಇರೋದ್ರಿಂದ ಮುಖ್ಯವಾಗಿ ನೀವೇನಾದರೂ ಪಾಲುದಾರಿಕೆ ವ್ಯವಹಾರಗಳಲ್ಲಿ ವ್ಯಾಪಾರ ವಿಷಯಗಳನ್ನು ನಡೆಸ್ತಾ ಇದ್ದರೆ ಅಥವಾ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಅನಾವಶ್ಯಕ ವಿಷಯಗಳಾಗಿರ್ಬೋದು, ಚಿಕ್ಕ ಚಿಕ್ಕ ವಿಷಯಗಳು, ತಮಾಷೆಗೆ ಮಾತಾಡಿರುವಂತಹ ವಿಷಯಗಳಾಗಿರಬಹುದು, ಇದು ವಾದ ವಿವಾದಗಳಿಗೆ, ಘರ್ಷಣೆಗೆ ಉಂಟಾಗುವಂತಹ ಸಾಧ್ಯತೆ ಇರೋದರಿಂದ ಈ 45 ದಿನಗಳ ಕಾಲ ಈ ಪ್ರಭಾವ ಇರೋದರಿಂದ ನೀವು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ಜವಾಬ್ದಾರಿಗಳು, ಕೆಲವೊಂದು ಈ ಸಣ್ಣ ಪುಟ್ಟ ವಾಗ್ವಿವಾದಗಳು, ಮನಸ್ತಾಪಗಳು ಬಂದಾಗ ತಾಳ್ಮೆಯಿಂದ ಆ ಸಮಸ್ಯೆಗಳಿಗೆ ಪರಿಷ್ಕಾರ ಹುಡುಕೋದು ಉತ್ತಮ. ಇನ್ನು ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ದೇವೆ. ಇನ್ವೆಸ್ಟ್ಮೆಂಟ್ಸು ಈಗ ಹೊಸದಾಗಿ ಏನಾದರೂ ಹೂಡಿಕೆ ಮಾಡಬೇಕು ಅಥವಾ ಹೊಸದಾಗಿ ಮೆಷಿನರಿನ ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸದಾಗಿ ನೇಮಕ ಮಾಡ್ಕೋಬೇಕು, ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡ್ಕೋಬೇಕು ಅಥವಾ ಹೊಸ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು, ಅದಕ್ಕೆ ಮಾಡುವಂತಹ ಖರ್ಚುಗಳ ವಿಷಯದಲ್ಲಿ ಮುಖ್ಯವಾಗಿ ಈ 45 ದಿನಗಳ ಕಾಲ ಪ್ರಧಾನವಾಗಿ ಶನಿವಾರ, ಮಂಗಳವಾರ ಮತ್ತು ರವಿವಾರ ಅಂದರೆ ಭಾನುವಾರದಂದು ಈ ಮುಖ್ಯವಾಗಿರುವಂತಹ ಇನ್ವೆಸ್ಟ್ಮೆಂಟ್ಸ್, ಮುಖ್ಯವಾದ ನಿರ್ಧಾರಗಳು, ಮುಖ್ಯವಾಗಿರುವಂತಹ ಮನಿ ಟ್ರಾನ್ಸಾಕ್ಷನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡೋದು. ಈ 45 ದಿನಗಳ ಕಾಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಅನುಕೂಲವಾಗಿರುವಂತಹ ಫಲಗಳು ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ನೀವು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಈ ಖರ್ಚುಗಳು ಮಾಡಿದ್ರೂ ಕೂಡ, ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅನಾವಶ್ಯಕವಾಗಿ ಈ ಕೆಲವೊಂದು ಪ್ರಯತ್ನಗಳು ಹಣಕಾಸಿಗೆ ನಿಮ್ಮದೇ ಖರ್ಚಿರುತ್ತೆ. ಈಗ ನೋಡಿ, ಯಾವುದಾದ್ರೂ ಒಂದು ಪಾರ್ಟಿ ಕೊಡಿಸ್ತಿರ್ತೀರ ಅಂದ್ಕೊಳ್ಳಿ, ಈ ಸಂದರ್ಭದ ಉದಾಹರಣೆಗೆ ಇಲ್ಲಿ ಏನಾಗುತ್ತೆ, ನಿಮ್ಮದೇ ದುಡ್ಡು, ನೀವೇ ಸ್ಪಾನ್ಸರ್ ಆಗಿರ್ತೀರ, ನಿಮ್ಮ ಪ್ಯಾಕೆಟಿಂದನೇ ಪೇ ಮಾಡ್ತೀರ ಬಿಲ್ಲೆಲ್ಲ. ಬಟ್ ಅದು ಏನಾಗುತ್ತೆ, ಆ ಪಾರ್ಟಿಯಲ್ಲಿ ತಮಾಷೆಗೋ ಮತ್ತೊಂದು ವಿಷಯಕ್ಕೋ ಮತ್ತೊಂದು ಸಂದರ್ಭಕ್ಕೆ ತಕ್ಕಂತೆ ಅವರು ಕೆಲವೊಂದು ವ್ಯಕ್ತಿಗಳು ನಿಮ್ಮ ಮೇಲೇ ಕೆಲವೊಂದು ವ್ಯಂಗ್ಯವಾಗಿ ಮಾತಾಡೋದಾಗಿರ್ಬೋದು, ಟೀಕೆ ಮಾಡೋದಾಗಿರ್ಬೋದು ಅಥವಾ ಹೀಳಾಗಿ ನೋಡೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ. ಆದರೆ ನಾನು ಸ್ಪಾನ್ಸರ್ ಮಾಡಿ ನಾನು ಕರೆದಿರುವಂತಹ ಪಾರ್ಟಿಗೆ ನಾನು ಆಹ್ವಾನ ಮಾಡಿದ್ರೆ, ನಾನು ಕೊಟ್ಟಿರುವಂತಹ ಅಂದರೆ ಈ ನನ್ನ ಸ್ಥಳಕ್ಕೆ ಬಂದು ಅವಮಾನ ಮಾಡುವುದರಲ್ಲ ಅನ್ನುವ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಇರೋದರಿಂದ ಮಾಡುವಂತಹ ಖರ್ಚುಗಳ ವಿಷಯಗಳ ಬಗ್ಗೆ ಅನಾವಶ್ಯಕವಾಗಿರುವಂತಹ ಈ ಸಣ್ಣ ಪುಟ್ಟ ಅಗ್ರೆಸಿವ್ ಆಗಿ ಹೋಗೋದು, ಮಾತು ಬೆಳೆಯೋದು ಇತ್ಯಾದಿ ವಿಷಯಗಳಿರೋದ್ರಿಂದ ನಿಮ್ಗೆ ಅರ್ಥ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ನೀವು ಕೆಲವೊಂದು ವಿಷಯಗಳನ್ನು ಸರಿ ಮಾಡಿಕೊಳ್ಳಿ. ಇನ್ನು ಪಂಚಮದಲ್ಲಿ ಕೇತು ಇರೋದರಿಂದ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಸದಾ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡುವುದಾಗಿರ್ಬೋದು. ಪ್ರತಿನಿತ್ಯವೂ ಪ್ರತಿದಿನವೂ ಕೂಡ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ ಪ್ರತಿ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನೀವು ಜಪಿಸುವ ಮುಖಾಂತರ ಕೆಲವೊಂದು ಮುಖ್ಯವಾದ ಪ್ರಯತ್ನಗಳಲ್ಲಿ ವಿಳಂಬತೆ, ಆತಂಕಗಳು ಇತ್ಯಾದಿ ವಿಷಯಗಳನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಕುಜ ಶನಿ ಫಲಗಳ ಬಗ್ಗೆ ಹೇಳಿದ್ದೀವಿ. ಪ್ರಧಾನವಾಗಿ 14ನೇ ತಾರೀಕು ನಂತರ ರವಿಯು ಮೇಷ ಸಂಕ್ರಮಣ ವರ್ಷಕ್ಕೊಂದು ಸಾರಿ ಈ ರೀತಿ ನಡೀತಾ ಇರುತ್ತೆ.
ಬಟ್ 14ನೇ ತಾರೀಕು ನಂತರ ವ್ಯಯಸ್ಥಾನದಲ್ಲಿರುವಂತಹ ರವಿಯು ಮೇಷರಾಶಿಯಲ್ಲೇ ಲಗ್ನಕ್ಕೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ಗೋಚಾರ ಫಲಗಳಿಂದ ನೋಡುವುದಾದರೂ ಅಥವಾ ಜನ್ಮರಾಶಿಯಿಂದ ಬಚಕ್ರದಿಂದ ನೋಡುವುದಾದರೆ ಕೂಡ ಈ ರವಿಯ ಅನುಗ್ರಹ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಆರೋಗ್ಯ ಪ್ರದಾತ ಅಂತ ಹೇಳ್ತೇವೆ, ಅಧಿಕಾರವನ್ನು ಕೊಡುವಂತಹ ವ್ಯಕ್ತಿ ಅಂತ ಹೇಳ್ತೇವೆ. ನಮ್ಮ ಕೆರಿಯರ್ ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು, ಹೈಯೆಸ್ಟ್ ಗೋಲ್ಸ್ನ ರೀಚ್ ಮಾಡಬೇಕು, ಪಿತೃಕಾರಕ ಅಂತಲೂ ಹೇಳ್ತಾ ಇರ್ತೇವೆ. ಆ ರೀತಿ ರವಿಯ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ. ಸದಾ ಆರೋಗ್ಯಂ ನಿತ್ಯ ಸಂತೋಷಂ ಅನ್ನು ನೀಡಬೇಕು ಅಂದ್ರೂ ಕೂಡ ರವಿಯ ಅನುಗ್ರಹ ಬೇಕಾಗಿರುತ್ತೆ. ಸೊ ಆದ್ದರಿಂದ ಪ್ರತಿನಿತ್ಯವೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂದರೆ ಈ ಕಾಲದಲ್ಲೂ ಕೂಡ ಬಹಳಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸಾಕಷ್ಟು ಶಾಸ್ತ್ರಗಳು ಓದಿ ಎಜುಕೇಷನಲ್ಲಿ ಮುಂದುವರಿಯುವಂತಹ ವ್ಯಕ್ತಿಗಳು ಗೊತ್ತಿರಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ ನೋಡಿರ್ತೀರ, ಅವರಿಗೆ ನಿರಕ್ಷರಾಸ್ಯರು ಅಂತ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಜ್ಯೋತಿಷ್ಯ, ಗ್ರಹಗಳ ಬಗ್ಗೆ ಯಾವುದೇ ರೀತಿಯ ಜ್ಞಾನ ಅನ್ನೋದು ಇರಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅವರ ಕೆಲವೊಂದು ವಿಷಯಗಳ ಸ್ನಾನ ಮಾಡೋ ಅಥವಾ ಈ ಮುಖ ತೊಳ್ಕೊಂಡು ಹೊರಗಡೆ ಬಂದು ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಅಂದರೆ ನಮಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು ಸೂರ್ಯ ಭಗವಾನರು. ನೋಡಿ ಅವರ ಆರೋಗ್ಯ ಎಷ್ಟು ಗಟ್ಟಿಮುಟ್ಟಾಗಿರ್ತಾರೆ, ಎಷ್ಟು ಇಮ್ಯುನಿಟಿ ಇರುತ್ತೆ ಅವರಲ್ಲಿ. ಸೊ ಆದ್ದರಿಂದ ಸೂರ್ಯನು ಆರೋಗ್ಯ ಪ್ರದಾತ ಅಂತ ಹೇಳ್ತೀವಿ ನಾವು. ಈಗ ನಮ್ಮದೇ ಆಗಿರುವಂತಹ ಈ ಬಿಜಿ ಸ್ಕೆಡ್ಯೂಲ್ಸಲ್ಲಿ, ಈ ನಾಗರಿಕ ಪ್ರಪಂಚದಲ್ಲಿ ಎಷ್ಟೋ ತಿಳ್ಕೊಂಡಿದ್ದೇವೆ, ಎಷ್ಟೋ ಸಾಂಕೇತಿಕವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಹೊಂದಿದ್ದೇವೆ ಅನ್ನುವಂತಹ ವಿಷಯಗಳು ನಡೆದ್ರೂ ಕೂಡ ಬೇಸಿಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಬೇಕು ಅನ್ನುವಂತಹ ವಿಷಯಗಳು ಬಹಳಷ್ಟು ಜನ ಫಾಲೋ ಮಾಡ್ತಾ ಇರಲ್ಲ. ಅದಕ್ಕೆ ಆರೋಗ್ಯಕ್ಕೋಸ್ಕರ, ಉತ್ತಮ ರೀತಿಯಲ್ಲಿ ಆರೋಗ್ಯಕ್ಕೋಸ್ಕರ, ಕೆರಿಯರಲ್ಲಿ ಉತ್ತಮ ಸ್ಥಾನವನ್ನು ಪಡೆಯೋಕ್ಕೋಸ್ಕರ ಮತ್ತು ತಂದೆಯ ಆಶೀರ್ವಾದ ಅನುಗ್ರಹ ಪಡೆಯೋಕ್ಕೋಸ್ಕರ ನಾವು ಸೂರ್ಯದೇವನನ್ನು ಆರಾಧನೆ ಮಾಡಬೇಕಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ರಾಶಿಗೆ ಮೇಷ ಸಂಕ್ರಮಣ ನಡೀತಾ ಇರೋದರಿಂದ ಅದು ಕೂಡ ತನ್ನ ಉಚ್ಚ ಕ್ಷೇತ್ರವಾಗಿರುವಂತಹ ಕುಜನ ಕ್ಷೇತ್ರವಾಗಿರುವಂತಹ ಎಕ್ಸ್ಟಾಕ್ಟೇಷನ್ ಆಗುವಂತಹ ಮೇಷರಾಶಿಯಲ್ಲೇ ಬರುವುದರಿಂದ ಈ ಮೇಷರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ವಿಷಯಗಳಾಗುತ್ತೆ. ಆದರೆ ಕೆಲವಷ್ಟು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಈ ರವಿಯ ಆಶೀರ್ವಾದದಿಂದ, ಅನುಗ್ರಹದಿಂದ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಕೊಡುವಂತಹ ಪ್ರದಾತ ದಿವಾಕರ, ಭಾಸ್ಕರ, ಆದಿತ್ಯ ಈ ಸೂರ್ಯನ ಅನುಗ್ರಹದ ಮೇಲೆ ಆಧರಿಸಿ ಇರುತ್ತೆ. ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಕಂಡುವಂತಹ ಈ ರವಿಯು ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡ್ತಾರೆ. ಈ ರಾಶಿಗೆ ಬಂದ ಮೇಲೆ ರವಿಯು ಮೇಷರಾಶಿ ಜಾತಕರಿಗೆ ಅಂದರೆ ಒಂದು ಆದಾಯ ಇನ್ಕಮ್ ಸೋರ್ಸಸ್ ಏನಿರುತ್ತೋ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಅವಕಾಶಗಳನ್ನು ನೀಡ್ತಾರೆ. ಉದ್ಯೋಗ ಪ್ರದಾತ ಅಂತ ಹೇಳಿದ್ದೇವೆ, ಅಧಿಕಾರವನ್ನು ನೀಡುವಂತಹ ಪ್ರದಾತ ಅಂತ ಹೇಳಿದ್ದೇವೆ. ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಮೇಷರಾಶಿ ಜಾತಕದವರಿಗೆ ಉತ್ತಮ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಬರುತ್ತೆ. ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತಾರೆ. ನೀವು ಕೈ ಹಿಡಿದಿರುವಂತಹ ಪ್ರತಿಯೊಂದು ಪ್ರಾಜೆಕ್ಟು, ಪ್ರತಿಯೊಂದು ಕಾರ್ಯಾಚರಣೆ ಸಕ್ಸಸ್ಫುಲ್ಲಾಗಿ ಅಂದರೆ ನಡೆಸ್ಕೊಂಡು ಹೋಗೋದಕ್ಕೆ ಈ ರವಿಯ ಅನುಗ್ರಹ ನಿಮಗೆ ಕಾಪಾಡ್ತಾ ಇರುತ್ತೆ. ಎಗೇನ್ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಪರ್ಸ್ನಲ್ ಚಾರ್ಟಲ್ಲಿ ರವಿಯ ಸ್ಥಾನ ಯಾವುದು. ನಾನು ಮುಂದೆ ಹೇಳ್ದಂಗೆ ಯಾರ ಪರ್ಸ್ನಲ್ ಚಾರ್ಟಲ್ಲಿ ರವಿಯು ತೃತೀಯ ಸ್ಥಾನ, 6ನೇ ಮನೆ, ದಶಮ, ಏಕಾದಶ ಭಾವಗಳಲ್ಲಿ ಅತ್ಯುತ್ತಮ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಆಗಿರೋದ್ರಿಂದ ನಿಮ್ಮ ಪರ್ಸನಲ್ ಚಾರ್ಟಲ್ಲಿ ಒಮ್ಮೆ ಈ ರವಿಯ ಸ್ಥಾನವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ ಅಥವಾ ಸಂಪೂರ್ಣ ಜಾತಕ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ 14ರ ನಂತರ ಮಾಡುವಂತಹ ಹೂಡಿಕೆಗಳಿಗೆ ಒಳ್ಳೆಯ ಲಾಭಗಳು ಸಿಗೋದಕ್ಕೆ ಅನುಕೂಲ ಇರುತ್ತೆ. ನೀವು ಪ್ರಯತ್ನಗಳಲ್ಲಿ ಅನುಕೂಲತೆ ಇರುತ್ತೆ, ಪ್ರಯತ್ನಗಳು ಫಲಕಾರಿಯಾಗುತ್ತೆ. ಧನಪ್ರಾಪ್ತಿ ಅನ್ನೋದು ಗೋಚಾರವಾಗ್ತಾ ಇದೆ. ಕೆಲವೊಂದು ಸಿಹಿ ಸುದ್ದಿಗಳನ್ನು ನಿಮ್ಮ ಆಪ್ತರಿಂದ, ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ನಿಮ್ಮ ಕುಟುಂಬ ಸದಸ್ಯರ ಮುಖಾಂತರ ಆಗಿರಬಹುದು, ಕೆಲವೊಂದು ಸಿಹಿ ಸುದ್ದಿಗಳನ್ನು, ಗುಡ್ ನ್ಯೂಸ್ ಕೇಳುವಂತಹ ಅವಕಾಶಗಳನ್ನು ನೀಡ್ತಾರೆ. ಕೆಲವೊಂದು ಶುಭ ಕಾರ್ಯಗಳನ್ನು ನಿರ್ವಹಣೆ ಮಾಡುವುದಕ್ಕೆ ಮಾಡುವಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ವಿದೇಶಿ ಅವಕಾಶಗಳಿಗೆ ಈ ರವಿಯ ಅನುಗ್ರಹದಿಂದ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಆದರೆ
ವೃತ್ತಿ ಉದ್ಯೋಗ ಆದಾಯ ವಿಷಯದಲ್ಲಿ ಅನುಕೂಲವಿದ್ದರೂ ಕೂಡ ಈ ರಾಶಿಯಲ್ಲಿ ರವಿ ಬರೋದ್ರಿಂದ ಅಂದರೆ ಏನೇ ಇದ್ರೂ ಕೂಡ ಒಂಥರ ತಳಮಳ, ಮನಸ್ಸಿನಲ್ಲಿ ಆತಂಕ, ಕೆಲವೊಂದು ವಿಷಯಗಳಲ್ಲಿ ಬೇಜಾರು, ಕೆಲವೊಂದು ವಿಷಯಗಳಲ್ಲಿ ಮಾನಸಿಕ ನಿರಾಶೆ ಅಥವಾ ಸ್ವಲ್ಪ ಬೇಜಾರಿಂದ ಅಂದರೆ ಸ್ವಲ್ಪ ಮನಸ್ತಾಪಗಳು, ಕೆಲವೊಂದು ವಿಷಯಗಳಲ್ಲಿ ಕುಟುಂಬ ವಿಷಯಗಳಲ್ಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ನಡೆಯುವಂತಹ ಕೆಲವೊಂದು ವಿಷಯಗಳಿಂದ ಮನಸ್ಸಿನಾಗೆ ನೆಮ್ಮದಿ ಇಲ್ಲದೆ ಇರೋದು, ಟೈಮ್ ಟು ಟೈಮ್ ಊಟ ವಿಷಯದಲ್ಲಿ ಅಷ್ಟೇ, ಅಂದರೆ ಬೆಳಗ್ಗೆ ಮಾಡಬೇಕಾಗಿರುವಂತಹ ಬ್ರೇಕ್ಫಾಸ್ಟ್ ಯಾವಾಗಲೂ ಮಧ್ಯಾಹ್ನ ಮಾಡೋದು, ಮಧ್ಯಾಹ್ನ ಮಾಡಬೇಕಾಗಿರುವಂತಹ ಲಂಚ್ ಸಾಯಂಕಾಲ 5-6 ಗಂಟೆಗೆ, ಈ ರೀತಿ ಅಕಾಲ ಭೋಜನಂ ಅನ್ನೋದನ್ನು ಮತ್ತು ಈ ರೀತಿ ವಿಷಯಗಳಿಂದ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಬಂದು ಮಿತ್ರಗಳ ಮುಖಾಂತರ ಭೇದಾಭಿಪ್ರಾಯಗಳು ಬಂದು ಸಣ್ಣ ಪುಟ್ಟ ವಿರೋಧಗಳನ್ನು ಕಟ್ಕೊಳ್ಳೋದಾಗಿರಬಹುದು. ಈ ಸಂದರ್ಭದಲ್ಲಿ ಅಂದರೆ ಮುಖ್ಯವಾಗಿ ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ದೈಹಿಕ ಆಹಾರ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ವಾಹನವನ್ನು ಚಲಾಯಿಸುವಾಗ ಹುಷಾರು, ಶಿರಸ್ತ್ರಾಣ ಅಂತ ಹೆಲ್ಮೆಟ್ ಧಾರಣೆ, ಫೋನಲ್ಲಿ ಮಾತಾಡ್ತಾ ಗಾಡಿ ಚಲಾಯಿಸೋದಾಗಿರ್ಬೋದು, ವೇಗವಾಗಿ ಚಲಾಯಿಸೋದಾಗಿರ್ಬೋದು, ಮಾದಕ ದ್ರವ್ಯಗಳನ್ನು ಉಪಯೋಗಿಸಿ ವಾಹನವನ್ನು ಚಲಾಯಿಸಿ ಏನಾಗುತ್ತೆ ಅನ್ನುವಂತಹ ಅತಿ ಆತ್ಮವಿಶ್ವಾಸ ಬೇಡ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೇವೆ, ನಿಮಗೋಸ್ಕರ ಅಂತ ಕಾಯ್ತಾ ಇರುವಂತಹ ಕೆಲವೊಂದು ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳು, ಕುಟುಂಬ ಸದಸ್ಯರು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತಾರೆ. ಸೊ ಆದ್ದರಿಂದ ಈ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳು ಸ್ವಲ್ಪ ಹಾಸ್ಪಿಟಲ್ಸ್ಗೋಸ್ಕರ ಅಥವಾ ರೆಗ್ಯುಲರ್ ಚೆಕಪ್ಗೋಸ್ಕರ ಈ ಸಂದರ್ಭದಲ್ಲಿ ಈ ಕೆಲವೊಂದು ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಇರಬಹುದು. ಅನಾವಶ್ಯಕವಾಗಿ ಇರಿಸುವಂತಹ ವಿಷಯದಲ್ಲಿ ಕೋಪ, ಆವೇಶ, ಈ ಕ್ಷಣಿಕಾವೇಶದಲ್ಲಿ ಬರುವಂತಹ ಮಾತುಗಳು ಬೇಡ. ಈ ಮುಖ್ಯವಾಗಿ ಈ ವಿಷಯಗಳಿಂದ ಅನಾವಶ್ಯಕವಾಗಿ ವಾದ ವಿವಾದಗಳು, ಅದರಿಂದ ಮನಸ್ಸಿಗೆ ನೆಮ್ಮದಿ ಕೆಡೋದು ಈ ರೀತಿ ವಿಷಯಗಳು ಇರೋದರಿಂದ. ಇನ್ನು ಮುಖ್ಯವಾಗಿ 14ರ ನಂತರ ಇನ್ ಕೇಸ್ ನಿಮಗೆ ಅನುಭವ ಇದ್ದು ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟಲ್ಲಿ ಇನ್ ಕೇಸ್ ಅನುಭವ ಇದ್ದು ಬಹಳಷ್ಟು ದಿನಗಳಿಂದ ನಿಮಗೆ ಈ ವಿಷಯಗಳಿಂದ ಇದ್ದರೆ ಸ್ವಲ್ಪ ಅನುಕೂಲವಾಗಿ ನಿಮಗೆ ಲಾಭಗಳು ಬರುವಂತಹ ಸೂಚನೆ ಇದೆ. ದೊಡ್ಡ ಮಟ್ಟದಲ್ಲಿ ವ್ಯಾಪಾರಗಳನ್ನು ಕೈ ಹಿಡಿಯುವಂತಹ ವ್ಯಾಪಾರಸ್ಥರಿಗೆ ಅದ್ಭುತ ರೀತಿಯಲ್ಲಿ ಇರುತ್ತೆ. ಸೊ ರವಿಯ ಅನುಗ್ರಹಕ್ಕೋಸ್ಕರ ಈ ಪ್ರತಿ ಭಾನುವಾರದಂದು ಕೂಡ ಮುಖ್ಯವಾಗಿ ಮದ್ಯ ಮಾಂಸಗಳಿಗೆ ದೂರ ಇರೋದಾಗಿರಬಹುದು, ಗೋಧಿಯ ಈ ರವೆ ಇರುತ್ತಲ್ಲ, ಗೋಧಿಯ ರವೆ ಸ್ವಲ್ಪ ಬೆಲ್ಲ ಸೇರಿಸಿ ಗೋಮಾತೆಗೆ ಆಹಾರವಾಗಿ ನೀಡುವುದಾಗಿರಬಹುದು, ಗೋಧಿಯನ್ನು ದಾನ ಮಾಡುವುದಾಗಿರಬಹುದು ಇತ್ಯಾದಿ ವಿಷಯಗಳಿಂದ, ಮತ್ತು ಪ್ರತಿದಿನ ಹಿತ್ತಾಳಿ ಪಾತ್ರೆಯಲ್ಲಿ ನೀರಿನಿಂದ ರವಿಗೆ ಅರ್ಘ್ಯ ಬಿಡುವುದರಿಂದ, ಸೂರ್ಯ ನಮಸ್ಕಾರಗಳಿಂದ ರವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.